ಸ್ನೇಹಿತರೆ ನಮಸ್ಕಾರ. ಮದ್ಯವ್ಯಸನಿಯೊಬ್ಬ ಅಣ್ಣನ ಮಗಳ ಪ್ರೀತಿಯನ್ನು ಒಪ್ಪದೆ ಆಕೆಯನ್ನ ಕೊಲೆ ಮಾಡಿದ್ದಾನೆ ಎಂದು ಅನುಮಾನಗೊಂಡ ಅಣ್ಣ ಆತನ ಕತೆ ಮುಗಿಸಿದ ಘಟನೆ ಕುಣಿಗಲ್ ತಾಲೂಕಿನ ಸಂತೆಮೋತೂರು ಗ್ರಾಮದಲ್ಲಿ ನಡೆದಿದೆ. ಕಳೆದ ಕೆಲವು ದಿನಗಳ ಹಿಂದೆ ತನ್ನ ಮೊಮ್ಮಗಳ ಸಾವನ್ನು ಕಂಡ ಆ ಹಿರಿ ಜೀವ ಇದೀಗ ತನ್ನ ಮಗನ ಸಾವನ್ನು ಕೂಡ ಕಾಣುವ ಸ್ಥಿತಿ ಉಂಟಾಗಿದೆ. ಈ ಬಗ್ಗೆ ಆ ವ್ಯಕ್ತಿ ಏನ್ ಹೇಳ್ತಾ ಇದ್ದಾರೆ ಎಂಬುದನ್ನ ಕೇಳೋಣ. ಹುಡುಗಿ ಮೇಣಕ್ಕಂಡು ಮೊಮ್ಮಗಳು ಉಮೇಶನ್ ಮಗಳು ಸತ್ತಲ್ಲ ಅವಳು ಯಾವನ್ನ ಮಡಿಕೊಂಡು ಈಗ ಪಾಸ್ ಆಗಿಲ್ಲ 10ನೇ ಕ್ಲಾಸ್ಗೆ. ಅವ್ರವ್ರು ಮೊಬೈಲ್ 3-4 ಹೊಡೆದಾಕೊಂಡು ಒಂಥರ ತಿಂದು ಉಂಡಿ ಎಲ್ಲ ಗೊತ್ತಿವ್ರಿಗೆ ಅದಕ್ಕೆ ಸಪೋರ್ಟ್ ಇವನ್ ಮಾಡವನೆ ಅಂತ ಇವನೇ ಮೇಣ ಹಾಕಿರೋದು ಅಂತ ಹುಡುಗಿನ ನಮ್ಮ ಅಣ್ಣನ ಮಗಳು ಬೇರೆ ಅಲ್ಲ, ನನ್ನ ಕೇಳಿದ್ರಲ್ಲ, ಅಣ್ಣನ ಮಗಳು ಬೇರೆ ಅಲ್ಲ, ನನ್ನ ಮಗಳು ಬೇರೆ ಅಲ್ಲ ಅಂತ ಆಕೆಯನ್ನ ತುಂಬಾ ಚೆನ್ನಾಗಿ ನೋಡ್ಕೊತಾ ಇದ್ದ ಮಗಳ ಪ್ರೇಮವನ್ನ ಆ ಚಿಕ್ಕಪ್ಪ ವಿರೋಧ ವ್ಯಕ್ತಪಡಿಸಿದ್ದ ಎಂಬುದು ಆತನ ತಂದೆ ಹಾಗೂ ಆತನ ತಾಯಿಯ ಅನುಮಾನವಾಗಿತ್ತು. ಈ ಸಂಬಂಧ ಘಟನೆ ಒಂದು ನಡೆದೇ ಹೋಯ್ತು. ಆಕೆ ಇದ್ದಕ್ಕಿದ್ದಂಗೆ ಸಾವನ್ನಪ್ಪಿದ್ಲು. ಕೆಲವರು ನೇಣಾಕೊಂಡು ಸತ್ಲು ಅಂತ ಅಂದ್ರು, ಕೆಲವರು ಆಕೆಗೆ ಕಾಯಿಲೆ ಇತ್ತು, ಲೋ BP ಅಂತ. ಈ ಸಂಬಂಧ ಆ ಹುಡುಗಿಯ ಅಪ್ಪ ಅಮ್ಮ ತಮ್ಮನ ಕೊಲೆ ಮಾಡಬೇಕು ಅಂತ ಹೇಳಿ ಸ್ಕೆಚ್ ಹಾಕಿದ್ರು. ಹಾಗಾಗಿ ಈ ಘಟನೆ ನಡೆದಿದೆ ಎಂಬುದು ಕೆಲವರ ವಾದ ಆಗಿದೆ. ಈ ಸಂಬಂಧ ಮೊಮ್ಮಗಳು ಹಾಗೂ ಮಗನನ್ನು ಕಳೆದುಕೊಂಡ ಆ ತಾಯಿ ಏನ್ ಹೇಳ್ತಾ ಇದ್ದಾರೆ ಎಂಬುದನ್ನ ಕೇಳೋಣ. ಅದೇ ಮಗಳನ್ನ ಸಾಯಿಸವಣಿ ಅಂತ. ಯಾರ ಮಗಳನ್ನ? ಉಮೇಶನ್ ಮಗಳನ್ನ. ಇವತ್ತು 8 ಸಲ ಹಾಲು ತುಪ್ಪ ಆಯ್ತು. ಅವನು ಸಾಯಿಸೋವರೆಗೂ ನಾನು ಇಟ್ಟುನಲ್ಲ ಅಂತ ಸೊಸೆ ಪಡಾಯಿಸಿ ಕೂತ್ಕೊಂಡ್ಬಿಟ್ಟಿದ್ಲು. ಈಗ ಅವ್ನು ಸಾಯಿಸವನೆ ಅಂತ ಈಗ ಬಂದು ಇಲ್ಲಿ ಕೂತಿದ್ರಲ್ಲ, ಯಾರ ನಿಮ್ಮ ಮ್ಯಾಲೆ ಕಂಪ್ಲೇಂಟ್ ಇದ್ರಿ ಹೇಳಿ, ನಾವು ಕಂಪ್ಲೇಂಟ್ ಕೊಡ್ತೀವಿ, ಮಾಜೂರು ಮಾಡ್ತೀವಿ ಅಂತ. ಲೋ BP ಅಂತ ಯಾಕೆ ಹೇಳಿದ್ರಿ? ಇವನ್ನ ಯಾಕೆ ಸಾಯಿಸಿದ್ರಿ? ಲೋ BP ಅಂತ ನೀವು ಯಾಕೆ ಹೇಳಿದ್ರಿ? ಲೋ BP ಅಂದ್ರು ಅವ್ರು ಲೋ BP ಅಂತ ಬರ್ಕೊಂಡೋದ್ರು. ನಂಜುಂಡೇನ ಆಸ್ಪತ್ರೆಯಿಂದ ಬಂದ್ರಂತೆ ಆಂಬುಲೆನ್ಸಲ್ಲಿ. ನಾನಿರ್ಲಿಲ್ಲ, ಬೆಂಗಳೂರಿಗೆ ಹೋಗಿದ್ದೆ. 11 ಗಂಟೆ ರಾತ್ರಿಯಲ್ಲಿ ನಮ್ಮ ಮಕ್ಕಳು ಆಟದ ಕರ್ಕೊಂಡ್ ಹೋಗಿ ಇವನ್ ಸಾಯಿಸವನೆ ಅಂತ ಅವರು ಇವನ್ ಸಾಯಿಸವನೇ ನನ್ನ ಮಗಳನ್ನ ಅಂತ ಗಂಡ ಎಂಡ್ರು ಊರು ಸುತ್ತ ಹೇಳ್ಕೊಂಬಂದು ತಿಥಿ ನಿಲ್ಲು ನಮ್ಮನ್ನ ತಿಥಿ ಇಟ್ಟು ಉಂಡ್ಕೊಡ್ಲಿಲ್ಲ, ನಮ್ಮನ್ನ ಐರಾಣ ಬೈರೂಪಾಯಿ ಎಬ್ಬರಿಸ್ಬಿಟ್ರು. ನಾವು ಜನ ಏನಂದ್ರು ಏನು ಮಾತಾಡ್ಬಿಟ್ಟು. ಉಮೇಶಂಗೂ ಇವನಿಗೂ ಯಾವ ತರ ಫ್ರೆಂಡ್ಶಿಪ್ ಸಂಬಂಧ? ಅಣ್ಣ ತಮ್ಮದಿರು ಸದ್ಯ. ಅಣ್ಣ ತಮ್ಮದಿರು. ಇವನ್ ಸಾಯಿಸವನಿ, ಇವನೇ ಸಾಯಿಸಿರೋದು, ಯಾರು ಅಲ್ಲ. ಸ್ನೇಹಿತರೆ ಕೇಳಿದ್ರಲ್ಲ ಈ ವೃದ್ಧರ ಮಾತನ್ನು. ಪ್ರೀತಿ ಪ್ರೇಮ ಒಂದ್ ಕಡೆ ಆದ್ರೆ ಭೂಮಿ ವಿಚಾರ ಕೂಡ ಇದರಲ್ಲಿ ತಳುಕು ಹಾಕೊಳ್ತಾ ಇದ್ದೆ. ಯಾವ ವಿಚಾರಕ್ಕೆ ಕೊಲೆ ಆಗಿದೆ ಎಂಬುದನ್ನ ಪೊಲೀಸರು ತನಿಖೆಯಿಂದ ಬಾಯಿ ಬಿಡಿಸಬೇಕಿದೆ. ಈ ಸಂಬಂಧ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಾಮೆಂಟ್ ಮಾಡಿ, ಹೆಚ್ಚು ಜನಕ್ಕೆ ಶೇರ್ ಮಾಡಿ. ಇದುವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು.